ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಎಲ್ಲ ಕೊನೆವರೆಗೂ ನೋಡಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ. ಸೊ ಇದಿರೋದು ಮಂಡ್ಯ ಡಿಸ್ಟ್ರಿಕ್ಕಲ್ಲಿ, ಮೈಸೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಯಾರೆಲ್ಲ ಈ ಸಮ್ಮರ್ಗೆ ಒಂದೊಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ನಾನು ತೋರಿಸ್ತಾ ಇರೋ ಈ ಪ್ಲೇಸಸ್ ನಿಮಗೆ ಇಷ್ಟ ಆಗ್ಬೋದು. ಸೊ ಎಲ್ಲರೂ ಬಂದರೆ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಕಾವೇರಿ ನದಿಗೆ ಹೋಗಿರ್ತೀರಾ. ಬಟ್ ನಾನು ತೋರಿಸ್ತಾ ಇರೋ ಪ್ಲೇಸ್ ತುಂಬ ಕಮ್ಮಿ ಜನ ಮಾತ್ರ ಹೋಗಿರ್ತೀರಾ ಅಂತ ಅಂದ್ಕೊತೀನಿ. ನೀವೇನಾದರೂ ಬಸ್ಸಲ್ಲಿ ಬಂದರೆ ಬಸ್ ಸ್ಟಾಪಿಂದ ಕಾವೇರಿ ನದಿಗೆ 10 to 15 ಮಿನಿಟ್ಸ್ ಒಳಗೇ ನಡ್ಕೊಂಡು ಹೋಗ್ಬೋದು. ಇಲ್ಲ ಆಟೋದಲ್ಲಿ ಬರ್ತೀನಿ ಅಂದರೆ ಒಂದು 50 ರುಪೀಸ್ ಆಗುತ್ತೆ. 50 ರುಪೀಸ್ ಕೊಟ್ಟರೆ ಅವರು ಕಾವೇರಿ ನದಿ ಹತ್ರನೇ ನಿಲ್ಲಿಸ್ತಾರೆ. ಸೊ ನಾನಿವತ್ತು ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇಲ್ಲ, ಆನ್ ದಿ ವೇ ಇರೋ ಒಂದೆರಡು ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬಸ್ ಸ್ಟಾಪಿಂದ ನಡ್ಕೊಂಬಂದರೆ ರೈಟ್ ಸೈಡಲ್ಲೇ ನಿಮಗೆ ಫಸ್ಟು ಜಾಮಾ ಮಸೀದಿ ಸಿಗುತ್ತೆ. ಸೊ ನೀವು ಅದನ್ನು ನೋಡ್ಕೊಂಡು ಬರ್ಬೋದು. ಅದು 1784ರಲ್ಲಿ ಬಿಲ್ಟ್ ಮಾಡಿರೋದು. ಅದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಡ್ಕೊಂಡು ಮುಂದೆ ಬಂದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಾಡಿ ಸಿಕ್ತು ಅಂತ ಹೇಳ್ತಾರಲ್ವ, ಆ ಪ್ಲೇಸ್ ಸಿಗುತ್ತೆ. ಬ್ರಿಟಿಷ್ ಮತ್ತು ಟಿಪ್ಪು ಸುಲ್ತಾನ್ ಅವ್ರಿಗೆ ಯುದ್ಧ ಆದಾಗ ಅವ್ರ ಬಾಡಿ ಇಲ್ಲಿ ಈ ಜಾಗದಲ್ಲಿ ಪರ್ಟಿಕ್ಯುಲರಾಗಿ ಸಿಕ್ತು ಅಂತ ಹೇಳ್ತಾರೆ. ಸೊ ಅದನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿಂದ ಒಳಗಡೆ ಹೋಗಿ ನೋಡ್ಬೋದು, ಬಟ್ ಅಲ್ಲೇನೂ ಇಲ್ಲ. ಅವ್ರ ಬಾಡಿ ಸಿಕ್ತು ಅನ್ನೋದಕ್ಕೋಸ್ಕರ ಆ ಪ್ಲೇಸ್ನ ಒಂದು ಗಾರ್ಡನ್ ಥರ ಮಾಡಿ ಬಿಟ್ಟಿದ್ದಾರೆ. ಅಲ್ಲಿ ಒಬ್ಬರು ಗಾರ್ಡ್ ಇರ್ತಾರೆ. ಎಂಟ್ರಿ ಫೀಸ್ ಏನೂ ಇರೋದಿಲ್ಲ, ಒಳಗಡೆ ಹೋಗಿ ನೋಡ್ಕೊಬರ್ಬೋದು. ಈ ಪ್ಲೇಸ್ನ ನೋಡಿಕೊಂಡು 2 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ ವಾಟರ್ ಗೇಟ್ ಸಿಗುತ್ತೆ. ಸೊ ನಾನು ಇದೇ ಪ್ಲೇಸ್ನ ನೋಡೋಕೆ ಬಂದಿದ್ದು. ಇಷ್ಟು ದಿನ ಆಚೆ ಮಾತ್ರ ಗೇಟ್ ನೋಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಒಳಗೋಗಿ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೆ. ಇಲ್ಲಿ ಒಳಗೆ ಹೋಗೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಸೊ ಫ್ರೀಯಾಗೆ ಹೋಗಿ ನೋಡ್ಕೊಂಡು ಬರ್ಬೋದು. ಒಳಗಡೆ ಬಂದಿದ ತಕ್ಷಣ ನಿಮಗೆ ಶ್ರೀ ಶ್ರೀ ಪಾದರಾಜನ ಮಠ ಸಿಗುತ್ತೆ. ಇದರೊಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಜೊತೆಗೆ ಮುಖ್ಯ ಪ್ರಾಣ ದೇವರು ಹಾಗೂ ಶ್ರೀ ಶ್ರೀ ಜ್ಞಾನನಿಧಿ ತೀರ್ಥರ ಮೂಲ ಬೃಂದಾವನ ಸನ್ನಿಧಿ ಇದೆ. ನಾವು ಹೋದಾಗ ಒಳಗಡೆ ಹೋಗೋದಕ್ಕಾಗಿಲ್ಲ, ಗೇಟ್ ಕ್ಲೋಸ್ ಆಗಿತ್ತು. ಇಲ್ಲಿಂದ ಲೆಫ್ಟ್ ಸೈಡ್ಗೆ ಹೋದರೆ ಒಂದು ದಾರಿ ಇರುತ್ತೆ. ಈ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಮಗೆ ಡೈರೆಕ್ಟು ಕಾವೇರಿ ನದಿಗೆ ಕನೆಕ್ಟ್ ಆಗುತ್ತೆ. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ಹೋಗಿದ್ದ ಟೈಮಲ್ಲಿ ಜನ ಯಾರೂ ಇರಲಿಲ್ಲ. ನಾನು ಹೋಗಿದ್ದು ಸಂಡೇನೇ, ಬಟ್ ಜನ ಯಾರೂ ಇರಲಿಲ್ಲ. ಸಮ್ಮರ್ ಸೀಸನಲ್ಲಿ ಹೋದಾಗಲೇ ಈ ಪ್ಲೇಸ್ ಗ್ರೀನರಿಯಾಗಿ ಚೆನ್ನಾಗಿತ್ತು. ಇನ್ನು ನೀವೇನಾದರೂ ವಿಂಟರ್ ಸೀಸನ್, ರೈನಿ ಸೀಸನಲ್ಲಿ ಹೋದರೆ ಇನ್ನೂ ಗ್ರೀನರಿಯಾಗಿ ಚೆನ್ನಾಗಿರುತ್ತೆ. ಮತ್ತು ವಾಟರ್ ಫ್ಲೋ ಕೂಡ ಜಾಸ್ತಿ ಇರುತ್ತೆ. ನಾವು ಹೋಗಿದ್ದು ಸಮ್ಮರ್ ಆಗಿದ್ದರಿಂದ ವಾಟರ್ ಫ್ಲೋ ಸ್ವಲ್ಪ ಕಮ್ಮಿ ಇದೆ, ಬಟ್ ನೀರಿತ್ತು. ಅಲ್ಲಿ ಎಲ್ಲ ಸ್ವಲ್ಪ ಜನ ಏಡಿಕಾಯಿ ಹಿಡಿತಾಯಿದ್ರು, ಮೀನು ಹಿಡಿತಾಯಿದ್ರು. ಟಿಪ್ಪು ಸುಲ್ತಾನ್ ಅವ್ರ ಪ್ಯಾಲೇಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬ್ರಿಟಿಷ್ ಅವರು ಈ ಪ್ಲೇಸ್ನ ಚೂಸ್ ಮಾಡಿದರು. ಸೊ ಈ ಗೇಟಿಂದ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ ತುಂಬ ಹತ್ತಿರ. ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಸಿಕ್ಬಿಡುತ್ತೆ. ಈ ಪ್ಲೇಸ್ ತುಂಬಾ ಪೀಸ್ಫುಲ್ಲಾಗಿತ್ತು. ಸೊ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಈ ಪ್ಲೇಸ್ಗೆ ಹೋಗಿದ್ದು. ಬಟ್ ಏನಂದರೆ ನೀರು ಕಮ್ಮಿ ಇದ್ದಿದ್ದರಿಂದ ಅಲ್ಲಿ ಆಟಾಡೋದಕ್ಕಾಗಿಲ್ಲ. ಸೊ ಅದನ್ನು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಟಿಫನ್ ಮಾಡ್ಕೊಂಡು ಬಂದ್ವಿ. ಸೊ ಯಾರು ಹೋದ್ರೂ ಈ ಪ್ಲೇಸ್ನ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಯಾರೋ ಗಲೀಜು ಮಾಡೋದಕ್ಕೆ ಹೋಗಬೇಡಿ. ಇದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋದರೆ ನಮಗೆ ಕಾವೇರಿ ನದಿ ಸಿಗುತ್ತೆ. ಸೊ ಇಲ್ಲೇ ಎಲ್ಲರೂ ಬಂದು ಫಸ್ಟ್ ಸ್ನಾನ ಮಾಡಿ ಆಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾಘ ಮಾಸದಲ್ಲಿ ಎಲ್ಲರೂ ತ್ರಿರಂಗ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಸೊ ಫಸ್ಟು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿರೋ ಕಾವೇರಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ಮುಗಿಸಿ ಆಮೇಲೆ ಅವರ ಜರ್ನಿ ಸ್ಟಾರ್ಟ್ ಮಾಡ್ತಾರೆ.
ಸೊ ಫಸ್ಟು ಆದಿರಂಗ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿದೆ, ಮಧ್ಯರಂಗ ಶಿವನ ಸಮುದ್ರದಲ್ಲಿದೆ, ಅಂತ್ಯರಂಗ ತಮಿಳ್ನಾಡಿನ ಶ್ರೀರಂಗಮಲ್ಲಿದೆ. ಸೊ ಒಂದೇ ದಿನದಲ್ಲಿ ಇಷ್ಟು ದೇವಸ್ಥಾನನೂ ನೋಡಿ ಮುಗಿಸಿದ್ರೆ ಪುಣ್ಯ ಸಿಗುತ್ತಂತೆ. ಸೊ ನಾನಂತೂ ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ, ಅದು ಒಂದು ಲಾಗ್ ಮಾಡೋಣ. ಗಂಗಾ ನದಿ ಅಷ್ಟೇ ಪವಿತ್ರ ನಮ್ಮ ಕಾವೇರಿ ನದಿ ಕೂಡ. ಗಂಗಾ ನದಿಯಲ್ಲಿ ಮುಳುಗಿದ್ರು ನಮ್ಮ ಪಾಪ ಕರ್ಮ ಎಲ್ಲ ಹೋಗುತ್ತೆ, ಅದೇ ರೀತಿ ಕಾವೇರಿ ನದಿಯಲ್ಲಿ ಮುಳುಗಿದ್ರು ನಮ್ಮ ಪಾಪ ಕರ್ಮ ಎಲ್ಲ ಕಳೆಯುತ್ತೆ ಅಂತಾರೆ. ಎಷ್ಟೋ ಜನ ತಮ್ಮ ಪೂರ್ವಜರಿಗೆ ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಗಂಗಾ ನದಿಗೆ ಹೋಗೋಕ್ಕಾಗದೇ ಇರೋರು ಎಲ್ಲ ಇಲ್ಲಿ ಮಾಡ್ತಾರೆ. ಸೊ ನಾವು ಹೋದಾಗಲೂ ಎಷ್ಟೊಂದು ಜನ ಮಾಡ್ತಾಯಿದ್ರು. ಕಾವೇರಿ ನದಿಯಿಂದ ಆಚೆ ಬಂದಿದ ತಕ್ಷಣ 2 ನಿಮಿಷ ದೂರದಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಅರಮನೆ ಸಿಗುತ್ತೆ. ಸೊ ಅಲ್ಲಿ ನೋಡಿದ್ರೆ ಪ್ಯಾಲೇಸೇ ಇರಲಿಲ್ಲ, ಎಲ್ಲ ಬ್ರಿಟಿಷ್ ಅವ್ರು ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ರು. ಸೊ ವೀಡಿಯೋ ಕೂಡ ಮಾಡಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಒಳಗೋಗಿ ವೀಡಿಯೋ ಮಾಡಿಲ್ಲ. ಅಲ್ಲೇನೂ ಇರಲಿಲ್ಲ, ಇಲ್ಲೇನು ನೋಡ್ತಾ ಇದ್ದೀರಾ ಅಷ್ಟೇ ಇದ್ದಿದ್ದು. ಅಲ್ಲಿಂದ ಮುಂದೆ ಬಂದರೆ ನಿಮಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗುತ್ತೆ, ಇಲ್ಲಿಂದ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೋದು. ಸೊ ಅಷ್ಟೇ ಇವತ್ತು ನಾನು ಶ್ರೀರಂಗಪಟ್ಟಣದಲ್ಲಿ ನೋಡಬೇಕು ಅಂದ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಇವತ್ತು ಸಂಡೇ ಆದ್ದರಿಂದ ತುಂಬ ಜನ ಇರ್ತಾರೆ, ಆದ್ದರಿಂದ ಹೋಗಿಲ್ಲ. ಅಲ್ಲಿಂದ ನಡ್ಕೊಂಡು KSRTC ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿಂದ ಮೈಸೂರಿಗೆ ಹೋದ್ವಿ. ಮೈಸೂರು ಹೋದ್ಮೇಲೆ ಎಲ್ಲೆಲ್ಲಿ ಹೋದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.